ದೊಡ್ಡಬಳ್ಳಾಪುರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು, ಬೆಂಗಳೂರು ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷರು, ಹಾಲಿ ಬೆಂಗಳೂರು ಉತ್ತರ ಜಿಲ್ಲಾ ಬಿಜೆಪಿಯ ಉಪಾಧ್ಯಕ್ಷರು, ಬಿಜೆಪಿಯ ಹಿರಿಯ ಮುಖಂಡರು, ಎಲ್ಲಕ್ಕೂ ಮಿಗಿಲಾಗಿ ನಮ್ಮ ನೆಚ್ಚಿನ ಶಾಸಕರಾದ SR ವಿಶ್ವನಾಥ್ ರವರ ಆತ್ಮೀಯರು, ಬಲಗೈ ಬಂಟ ಶ್ರೀಯುತ ದಿಬ್ಬೂರ್ ಜಯಣ್ಣವರ ಹುಟ್ಟುಹಬ್ಬ ಇವತ್ತು. ಅವರಿಗೆ ನಾನು ಇಡೀ ಯಲಹಂಕ ವಿಧಾನಸಭಾ ಕ್ಷೇತ್ರದ ಸಮಸ್ತ ಕಾರ್ಯಕರ್ತರ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ನಿಜಕ್ಕೂ ಕೂಡ ದಿಬ್ಬೂರ್ ಜಯಣ್ಣ ಅವರಂತ ಒಬ್ಬ ಕಾರ್ಯಕರ್ತರನ್ನ ಪಡೆದಿರುವಂತ ನಮ್ಮ ಪಕ್ಷ ಭಾಗ್ಯವಂತ ಪಕ್ಷ. ನಮ್ಮ ಶಾಸಕರ ಜೊತೆಯಾಗಿ ನಮ್ಮ ಯಲಹಂಕ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷವನ್ನ ಗಟ್ಟಿಯಾಗಿ ಕಟ್ಟಿ ಇವತ್ತು ಇಡೀ ಯಲಹಂಕ ಕ್ಷೇತ್ರದಲ್ಲಿ ಬಿಜೆಪಿ ಮಯವಾಗಿಸಿರುವಂತ ಕೀರ್ತಿ ನಮ್ಮ ಜಯಣ್ಣರಿಗೂ ಕೂಡ ಸಲ್ತದೆ. ನಿಜಕ್ಕೂ ಜಯಣ್ಣವರಂತ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ನಮ್ಮ ಶಾಸಕರಿಗೆ ಸಿಕ್ಕಿರುವಂತದ್ದು ನಮ್ಮ ಶಾಸಕರ ಸೌಭಾಗ್ಯನೇ ಸರಿ. ಅವರು ಜಯಣ್ಣ ಅವರು ನನ್ನಂತ ಸಾವಿರಾರು ಕಾರ್ಯಕರ್ತರನ್ನು ಸೃಷ್ಟಿ ಮಾಡಿ ಅವರಿಗೆ ಅಧಿಕಾರಗಳನ್ನು ಕೊಟ್ಟು ಪಕ್ಷವನ್ನ ಬಲಪಡಿಸಲಿಕ್ಕೆ ಶಕ್ತಿ ತುಂಬುವಂತ ಕೆಲಸ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅವರ ಸೇವೆ ನಮ್ಮ ಯಲಹಂಕ ಕ್ಷೇತ್ರಕ್ಕೆ ಮತ್ತಷ್ಟು ವರ್ಷಗಳ ಕಾಲ ಅವಶ್ಯಕತೆ ಇದೆ. ಅವರಿಗೆ ದೇವರು ಮತ್ತಷ್ಟು ವರ್ಷಗಳ ಕಾಲ ಆಯುಷು, ಐಶ್ವರ್ಯ, ಅಧಿಕಾರ, ಸಂಪತ್ತು ಎಲ್ಲವನ್ನ ಕೊಟ್ಟು ನನ್ನಂತ ಸಾವಿರಾರು ಕಾರ್ಯಕರ್ತರನ್ನ ಕೈ ಇಡುವಂತ ಶಕ್ತಿ ಭಗವಂತ ಕೊಡ್ಲಿ. ಶಾಸಕರಿಗೆ ಮತ್ತಷ್ಟು ಹೆಗಲನ್ನ ಕೊಟ್ಟು ದುಡಿಯುವಂತ ಶಕ್ತಿ ಜಯಣ್ಣವ್ರಿಗೆ ಕೊಡ್ಲಿ ಅಂತೇಳಿ ದೇವರಲ್ಲಿ ನಾನು ಮನವಿಯನ್ನು ಮಾಡ್ತಾನೆ. ಮತ್ತೊಮ್ಮೆ ದಿಬ್ಬೂರ್ ಜಯಣ್ಣವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಇವತ್ತು ಅವರ ಸಹೋದರ ಶ್ರೀಯುತ ವಿಜಯ್ ಕುಮಾರ್ ಅವರ ಹುಟ್ಟುಹಬ್ಬ ಕೂಡ. ಅವರು ಕೂಡ ರಾಷ್ಟ್ರೀಯ ಕಿಸಾನ್ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ನಮ್ಮ ಪಕ್ಷದ ಆಸ್ತಿ. ಜಯಣ್ಣವರ ಇಡೀ ಕುಟುಂಬ ನಮ್ಮ ಬಿಜೆಪಿಯ ಒಂದು ಆಸ್ತಿ. ಇವತ್ತು ಅವರ ಶ್ರೀಮತಿಯವರಾದ ಶೈಲಕ್ಕ ಅವ್ರ ಹುಟ್ಟುಹಬ್ಬ ಕೂಡ ಇದೆ. ಅವ್ರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಅವರ ಇಡೀ ಕುಟುಂಬಕ್ಕೆ ದೇವರು ಒಳ್ಳೇದ್ ಮಾಡ್ಲಿ. ಮತ್ತಷ್ಟು ನಮ್ಮ ಪಕ್ಷಕ್ಕೆ ಸೇವೆಯನ್ನು ಮಾಡುವಂತ, ಪಕ್ಷವನ್ನ ಬಲಪಡಿಸುವಂತ ಶಕ್ತಿ ಆ ದೇವರು ತುಂಬಲಿ ಅಂತೇಳಿ ದೇವರಲ್ಲಿ ಕೇಳ್ಕೊಳ್ತಾ ಮತ್ತೊಮ್ಮೆ ಇಡೀ ಕುಟುಂಬಕ್ಕೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ.